ಮರಳಿ ಮಣ್ಣಿಗೆ ಅಧ್ಯಾಯ 1. ಪಾರ್ವತಿಗೆ ಇದೇ ಕುಡಿ ತಿಂಗಳಿಗೆ 24 ವರ್ಷಗಳು ತುಂಬಿ ಮಾರ್ಗಶಿರಕ್ಕೆ 25 ಹಿಡಿಯುತ್ತದೆ. ಹೇ ವಿಳಂಬ ಸಂವತ್ಸರದ ಜ್ಯೇಷ್ಠ ಮಾಸದಲ್ಲಿ ಅವಳಿಗೆ ಲಗ್ನವಾದದ್ದು. ಆ ಲಗ್ನವು ಹೇಗಂತೀರಿ? ಇಂಥದೇ ಮಳೆಯಲ್ಲಿ. ಅವಳ ತಂದೆ ನಾರಾಯಣಮಯ್ಯರು ಮಣೂರು ಗ್ರಾಮದವರು. ಅವರ ಮನೆ ಇರುವುದು ಅರಾಲಿನ ಒಂದು ಬದಿಯಲ್ಲಿ. ಮನೆಯ ಸುತ್ತಲೆಲ್ಲ ಗೋವೆಯ ಮರಗಳು. ಅದರ ನಡುವಿನ ಇವರ ಮನೆಗೆ ಓಡ್ಲು ಹೊದಿಸಿರಲಿಲ್ಲ. ಬರಿಯ ಹುಲ್ಲಿನ ಚಾವಣಿ ಮಾತ್ರ. ರುಮುರುಮು ಕಡಲು ಗಾಳಿ ಬೀಸುವ ಆ ಟಾವಿನಲ್ಲಿ ಅವರ ಮನೆ ನಿಂತಿರುವುದೇ ಒಂದು ಆಶ್ಚರ್ಯ. ಅದರಲ್ಲೂ ಪಾರ್ವತಿಯ ಮದುವೆ ಕಾಲದ ಸಂಭ್ರಮ ನೆನೆಸಿಕೊಂಡರೆ ಸಾಕು ಮಯ್ಯರಿಗೆ. ಮಗಳ ಮದುವೆ ಆದಷ್ಟು ಗಡದ್ದಿನಲ್ಲಿ ನಡೆಯಲೆಂದು ಒಂದು ಸಣ್ಣ ಚಪ್ಪರವನ್ನು ಮನೆಯ ಮುಂದಿನ ಬಡಗು ಅಂಗಣದಲ್ಲಿ ಹಾಕಿದ್ದರು. ವರ್ಷವೆಲ್ಲ ಮನೆಯ ಗೋಡೆಗಳನ್ನು ಮುಚ್ಚುತ್ತಿದ್ದ ಹನೆಗರಿಗಳಿಗೆ ಆ ದಿನ ವಿಶ್ರಾಂತಿ. ಮನೆಯು ತುಸು ಲಕ್ಷಣವಾಗಿ ಕಾಣಲೆಂದು ಅವನ್ನೆಲ್ಲ ತೆಗೆಯಿಸಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ರಾಶಿ ಹಾಕಿದ್ದರು. ಇನ್ನೂ ಒಂದು ಮುಖ್ಯ ವಿಚಾರ ಅವರ ಮನಕ್ಕೆ ಬಂದಿತು. ಮಣೂರಿನ 4 ಸುತ್ತು ಹಳ್ಳಿಗಳಲ್ಲಿ ಕೊರಗನ ಓಲಗ ಬಹು ಹೆಸರಾದದ್ದು. ಮಗಳ ಮದುವೆಗೆ ಅವನ ಓಲಗ ಕರೆಯಿಸಿದರೆ ಸಾಕೆ, ಅದು ಈ ಹನಿಗರಿಗಳ ಕರಕೆಲೆಯಲ್ಲಿ ಯಾರಿಗಾದರೂ ಕೇಳಿಸಬೇಕೆ? ಅದಕ್ಕೂ ಆಯಿತೆಂದು ಆ ಹನಿಗರಿಗಳನ್ನು ಇಳಿಸಿ ರಾಶಿ ಹಾಕಿದ್ದರು. ಮಯ್ಯರು ಅವುಗಳ ಹರಟೆ ಬಾಯನ್ನು ಬಿಗಿ ಹಿಡಿದರು ಮಾತ್ರ. ಆದರೆ ಮನೆಯ ಸುತ್ತ ಅರಾಲಿನಲ್ಲಿ ಬೊಬ್ಬರಿಯಗಳ ಹಾಗೆ ನಿಂತ ಹನೆಮರೆಗಳಿಗೆ ನಿಮ್ಮ ಹೆಡೆ ತೋಲಿಸಬಾರದು ಎನ್ನಲು ಅವರಿಗೆ ಹಕ್ಕಿದೆಯೇ? ಅಂತೂ ಹೇಳಿಕೆ ಕೊಟ್ಟು ಕೊರಗನ ವಾದ್ಯವನ್ನು ಕರೆಯಿಸಿಕೊಂಡರು ನಿಜ. ಆದರೆ ಮದುವೆಯ 4 ದಿನ ಮೋರಿ ಹಿಡಿದ ಕೊರಗನಿಗೇನು ಅವನ ವಾದ್ಯ ಕೇಳಿಸಿತೋ ಇಲ್ಲವೋ. 4 ದಿವಸ ಎಂಥ ಮಳೆ ಗಾಳಿಯದು. ಮದುವೆಯ ಚಪ್ಪರದ ಮಡಲು ಹೆಡೆಗಳನ್ನು 6 ಬಾರಿ ಬಿಗಿದರೂ ಅಲ್ಲಿ ಉಳಿದುದು ಬಿದುರು ಮಾತ್ರ. ಪುಣ್ಯಕ್ಕೆ ಊರಿನ ವಾಡಿಕೆಯಂತೆ ರಾತ್ರಿ ಧಾರೆ ಇಲ್ಲ, ಹಗಲು ಧಾರೆ. ಧಾರೆ ಮುಗಿದ ಮೇಲೆ ಊಟ ಬೇರೆ ಇತ್ತು. ಆದರೇನು, ಅಂಥ ಜಿರಾಪತಿ ಮಳೆಯಲ್ಲಿ ಮನೆ ಬಿಟ್ಟು, ಮನೆಯ ಸಾಗುವಳಿ ಬಿಟ್ಟು ಮದುವೆಗೆ ಹೊರಡುವ ಮನುಷ್ಯ ಯಾರು? ಮಯ್ಯರ ಮಗಳಿಗೆ ತಂದ ನೆಂಟಸ್ತಿಕೆ ಕೋದಂಡರಾಮ ಐತಾಳರ ಮನೆಯದು. ಅವರ ಮಗನಿಗೆ ಪಾರ್ವತಿಯನ್ನು ಕೊಟ್ಟು ಲಗ್ನ. ಪಾರ್ವತಿಯೇ ಪಾರ್ವತಿ. ಮದುವೆಯ ವರ್ಣನೆಯನ್ನು ಕೋದಂಡರಾಮ ಐತಾಳರ ಬಾಯಿಂದಲೇ ಕೇಳಬೇಕು. ಅವರು ಯಾವಾಗಲೂ ಹೇಳುವುದುಂಟು, ನಮ್ಮಾಣಿ ಮದುವೆಗೆ ದೇವಲೋಕದ್ದೇ ವಾದ್ಯ ಎಂದು. 6 ತಿಂಗಳಲ್ಲಿ ಐತಾಳರು ಈ ಲಗ್ನಕ್ಕೆ ಏಕೆ ಒಪ್ಪಬೇಕು ಎಂದರೆ ಗುಟ್ಟು ಹೀಗಿದೆ. ಐತಾಳರು ಊರಿನ ಪುರೋಹಿತರು. ಅವರ ಪುರೋಹಿತಿಕೆ ಮನೆಗಳ ಸಂಖ್ಯೆ 40-50ಕ್ಕೆ ಮಿಕ್ಕಿಯೇ ಇದೆ. ಅವರೆಲ್ಲರಿಗೂ ಲಗ್ನಕ್ಕೆ ಹೇಳಬೇಕು. ವೈಶಾಖ ಮಾಸದಲ್ಲಿ ಲಗ್ನಕ್ಕೆ ಹೇಳಿದರೆ ಮನೆಗೆ 4 ಮಂದಿಯಂತೆ ಹೊರಟರೆ ದಿಬ್ಬಣದ ಜನರು ದಂಡಿನ ಮಂದಿಯಷ್ಟು ಆಗಲಿಕ್ಕಲ್ಲವೇ? ಪುರೋಹಿತರ ಮೇಲಿನ ಅಭಿಮಾನದಿಂದ ಮನೆಯವರೆಲ್ಲ ತಳುಕಿತ್ತು ಹೊರಟರೆ ಬೀಗರ ಅವಸ್ಥೆ ಏನು? ಇನ್ನು ಹಾಗೆ ಹೆಣ್ಣಿನವರಷ್ಟು ಜೋರಿಂದ ಅಲ್ಲವಾದರೂ ಸಮಾವರ್ತನೆ, ಆರತಿ, ಅಕ್ಷತೆ, ಊಟಗಳನ್ನು ತಾನು ಹಾಕಿಸುವಾಗ ಅದೇ ರೀತಿ ಜನರು ಬಂದರೆ ಸ್ವಲ್ಪ ತಾಪತ್ರಯ ಆಗದೆ? ಆದುದರಿಂದಲೇ ಲಗ್ನ ಹುಡುಕಿ ನಟ್ಟಿ ಸಮಯಕ್ಕೇನೆ ಮದುವೆ ಇರಿಸಿದರು. ಯಾಕೆ ಹಾಗೆ ಮಾಡಿದ್ರಿ ಎಂದು ಕೇಳಿದರೆ ಕಾರಣ ಹೇಳಲು ಕೋದಂಡ ಐತಾಳರಲ್ಲವೇ? ನಾಲಿಗೆ ತುದಿಯಲ್ಲೇ ಪಂಚಾಂಗ, ಜ್ಯೋತಿಷ್ಯ ಕುಣಿಯುತ್ತವೆ. ಅವರು ಹಾಕಿದ ನದರಿಗೂ ಆದ ಮದುವೆಗೂ ಒಳ್ಳೆ ಲಗತ್ತು ಬಿತ್ತು. 6 ತಿಂಗಳು ತೊಡಗಿತು. ಮಳೆ ಸುರಿಯತೊಡಗಿತು. ನಟ್ಟಿ ತೊಡಗಿತು. ಈ ದರಿದ್ರ ಮಳೆ ಒಮ್ಮೆ ಶಾಂತವಾದರೆ ಸಾಕು ಎಂದೆನಿಸಿತು ಊರಿಗೆ. ಮಳೆ ಹೊಳ ಆಗುವಂತಿಲ್ಲ. ಸಂತದ್ವಾರ ಅದು ಸುರಿಯುತ್ತಿರುವಾಗ ಅವರವರ ಮನೆಯ ತಾಪತ್ರಯಗಳನ್ನು ಬಿಟ್ಟು ಐತಾಳರ ಮದುವೆಗೆ ಜನರು ಹೊರಟಾರೆ? ಯಾರು ಹೊರಡದಿದ್ದರೂ ದಿಬ್ಬಣಿಗರು ಹೊರಡಬೇಡ್ವೇ? ಐತಾಳರು, ಅವರ ಮನೆಯವರು ಮಳೆಯಲ್ಲಿ ನೆನೆಯಲಿಕ್ಕೆ 4 ದಂಡಿಗೆಯವರು, ಹಾಡು ಹೇಳಲಿಕ್ಕೆ ಆಚೀಚೆ ಮನೆಯ 4 ಮುತ್ತೈದೆಯರು. ಇಷ್ಟು ಜನರು ಸಿಕ್ಕಿದ ಚಂಪೆಚೂರು ಗುರಬು ಓಲೆ ಕೊಡೆಗಳನ್ನು ಹಿಡಿದುಕೊಂಡು ಹೊರಟರು. ವಿಜೃಂಭಣೆಯಿಂದ ಈ ರೀತಿಯಲ್ಲಿ ದಿಬ್ಬಣ ಹೊರಡುವಂತದ್ದಾಯಿತು. ಗರ್ನಾಲು, ಕದಿನಿ, ಬಿರುಸು, ಬಾಣ ಎಲ್ಲ ಇಂದ್ರದೇವರದ್ದೇ ಪೂರೈಕೆ.
ಮಳೆಯಲ್ಲೇ ದಿಬ್ಬಣ ಹೊರಡಿತು. ಮಳೆಯಲ್ಲೇ ಹೆಣ್ಣಿನ ಮನೆಯ ಚಪ್ಪರವನ್ನು ಸೇರಿತ್ತು. ಅದರ ನಡುವೆ ಇರುವ 1.5 ಹರಿದಾರಿ ದೂರವನ್ನು ಸಾಗಲು 2 ಜಾವ ಹಿಡಿಯಿತು. ಬೆಂಗರೆಯ ಮೇಲೆ ಕಡಲುಗಾಳಿಗೆ ಮುಖ ಒಡ್ಡಿ ನಡೆಯುವುದು ಸಣ್ಣ ಆಟವಲ್ಲ. ಉಟ್ಟ ವಸ್ತ್ರ ಎತ್ತಿಂದೆತ್ತೋ ಹಿಡಿದ ಕೊಡೆಗಳು 4 ಬಾರಿ ಕೈತಪ್ಪಿ ಎಲ್ಲಿಂದೆಲ್ಲಿಗೋ ಹೋದವು. ಸ್ವತಃ ಐತಾಳರು ಹಿಡಿದ ಕಾಲು ಕೊಡೆ ಮದುವೆಯ ಮನೆಯನ್ನು ಏರುವಾಗ ತುಮುರು ಮಾತ್ರ ಉಳಿದಿತ್ತು. ಏನ್ ಮಳೆ! ಈ ಸಂಭ್ರಮದಲ್ಲಿ ಗುರಬು ತೆಗೆದುಕೊಂಡವರ ಮುಖ, ಎದೆ, ಕಾಲುಗಳು ಒದ್ದೆಯಾದರೂ ಬೆನ್ನು ಮಾತ್ರ ಬೆಚ್ಚಗೆ ಉಳಿದಿತ್ತು. ಮಳೆಯಲ್ಲಿ ಒಬ್ಬರನ್ನೊಬ್ಬರು ಕರೆದರೂ ಕೇಳಿಸುವ ಹಾಗಿಲ್ಲ. 4 ಮಾರು ಒಬ್ಬರಿಂದೊಬ್ಬರು ದೂರ ಸರಿದರೂ ಕಾಣಿಸುವ ಹಾಗಿಲ್ಲ. ಚದುರಿ ಹೋದ ಗಂಟಿಯ ಹಿಂಡನ್ನು ಹಿಡಿದೋಡಿಸಿ ಮನೆಗೆ ತಂದಂತ ಕೆಲಸ ಆಯಿತು. ಆ ದಿನದ ದಿಬ್ಬಣ ಹಾಗೆಂದೆ. ಗಂಡಿನ ಕಡೆ ವಾದ್ಯದವರು ದಿಬ್ಬಣಕ್ಕೂ ಮೊದಲು ಓಡಿ ಓಡಿ ಬಂದು ಹೆಣ್ಣಿನ ಮನೆಯ ಜಗುಲಿಯಲ್ಲಿ ಸೇರಿಕೊಂಡಿದ್ದರು. ದಿಬ್ಬಣಿಗರಲ್ಲಿ ಅರಿವೆ ಕೊಡೆ ಹಿಡಿಯುವ ಊರಿನ ಗುರಿಕಾರರು ಒಬ್ಬೊಬ್ಬರೂ ಬಂದಿರಲಿಲ್ಲ. ಮದುವೆಗೆ ಬಾರದವರು ಐತಾಳರಲ್ಲಿ ಆರತಿ ಅಕ್ಷತೆಯ ದಿನ ಹೋದರಾಯಿತು, ಅದೂ ಮಳೆ ಬಿಟ್ರೆ ಎಂದು ವಾಯಿದೆ ಮುಂದೆ ಹಾಕಿ ಕುಳಿತುಬಿಟ್ಟರು. ಐತಾಳರು ಕೊಂಡು ಬಂದ ಮಹಾದಿಬ್ಬಣವನ್ನು ಎದುರುಗೊಂಬುವ ಕೆಲಸ ಹೆಣ್ಣಿನ ಮನೆಯ ಅಂಗಳದಲ್ಲೇ ನಡೆಯಿತು. ನ್ಯಾಯವಾಗಿ ಮನೆಯ ಮುಂದಿನ ಗದ್ದೆಯಲ್ಲಾಗಿದ್ದರೆ ಚೆನ್ನಾಗಿತ್ತು. ಈಗ ನೀರು ನಿಂತ ಆ ಗದ್ದೆಯಲ್ಲಿ ಜಡಿ ಗಾಳಿ ಮಳೆಗೆ ಆಗುವಂತಿದೆಯೇ? ಆದರೆ ಒಂದು ಮನೆ ಅಂಗಳವೇ ಮಳೆಯಿಂದ ಗದ್ದೆ ಆಗಿತ್ತು. ಚಪ್ಪರ ಹಾರಿ ಬರಿಯ ಅಂಗಳ ಉಳಿದಿತ್ತು. ಅದರಲ್ಲೇ ಸಂಭ್ರಮದ ಸ್ವಾಗತ ನಡೆದು ದಿಬ್ಬಣಿಗರು ಮನೆಯ ಮೂರಂಕಣದ ಚಾವಡಿಯನ್ನು ಏರಿದರು. ಚಾವಡಿಗೆ ತಕ್ಕಷ್ಟೇ ಜನರು ಅಲ್ಲಿ ಸೇರಿದ್ದರೂ ಚಾವಡಿಯ ಅರ್ಧ ಜಾಗವನ್ನು ಮಂಟಪ ತಿಂದಿತ್ತು. ಉಳಿದ ಅರ್ಧವು ಬರುವವರ ಹೋಗುವವರ ಕಾಲು ನೀರಿಂದ ಕೆಸರು ರಂಪವಾಗಿತ್ತು. ಅದರಲ್ಲೇ ಚಾಪೆ ಹಾಸಿ ಮಣೆಯಿಟ್ಟು ದಿಬ್ಬಣಿಗರನ್ನು ಕೂಡ್ರಿಸಿಯಾಯಿತು. ಮಳೆಯಲ್ಲಿ ತೊಯ್ದು ಬಂದ ಮದುವಣಿಗನಿಗೂ ದಾರಾಮಂಟಪದ ಅಗ್ನಿಯ ಸೆಕೆ ಸಿಗಲಿಲ್ಲ. ಆ ಹೊಗೆ, ಆ ಗಾಳಿ, ಆ ಮಳೆಯ ಜಿರಿಜಿರಿ ಇವೇ ಆಗಿನ ಮಂತ್ರ ಹಾಡುಗಳಾದವು. ಮದುವೆಯ ಊಟ ಕುಳಿತು ನಡೆಯಿತೋ ನಿಂತು ನಡೆಯುತ್ತೋ ಯಾರು ಬಲ್ಲರು. ಲಗ್ನದ 4 ದಿನಗಳು ಹೀಗೆಯೇ ನಡೆಯಿತು. ಹೆಣ್ಣಿನ ಮನೆಗೆ ಬಂದು ಹೋಗುವ ಸಡಗರವೆಲ್ಲ ಮಳೆಯಲ್ಲೇ. ಮದುವೆಗೆ ಬಂದ ಅರ್ಧದಷ್ಟು ಜನ ಕೊನೆಯ ದಿನ ಉಳಿಯಲಿಲ್ಲ. 4ನೆಯ ದಿನ ನಾಗೋಲೆ ಮುಗಿಸಿ ಮದುವಣಿಗನು ಹೆಂಡತಿಯೊಡನೆ ಕೋಡಿಗೆ ಹೊರಟರೆ ಮಳೆ ಬಿಡಬೇಕೇ? ದಂಡಿಗೆಯವರು, ತಂದೆ ತಾಯಿಗಳು ಇವರೇ ಸೇರಿ ದಿಬ್ಬಣವಾಯಿತು. ಮನೆಗೆ ಹೋಗಿ ಮನೆ ತುಂಬಿಸುವುದು, ಮಳೆ ಇವರ ಮನೆ ಚುಂಬಿಸುವುದು ಏಕಸಮವಾಗಿ ನಡೆಯಿತು. ಹಾಗೆ ಕೇಳ ಹೋದರೆ ಗಂಡಿನ ಮನೆಯಲ್ಲೂ ಮಳೆಯ ರಿಯಾಯಿತಿ ಇಲ್ಲ. ಅವರ ಮನೆಗೆ ಬಲು ಸ್ವಲ್ಪ ದೂರದಲ್ಲಿ ಅಳುವೆ ಇದೆ. ಪಡುವಲಿಗೆ ಕಡಲು, ತಿಂಕಣದಲ್ಲಿ ನದಿ ಮತ್ತು ಕಡಲಿನ ಸಂಗಮ, ಮೂಡಣದಲ್ಲಿ ನದಿ. ಅದೇ ಮದುವೆಯ ವರ್ಷ ಕೋಡಿಯ ಕಡಲು ನೀರಿಗೆ ಹುಚ್ಚು ಆವೇಶ ಬಂದಿತ್ತು. ಕೋದಂಡ ಐತಾಳರ ಮಗನ ಮದುವೆ ಮಣೂರಿನಲ್ಲಿ ನಡೆಯುತ್ತಿರುವಾಗಲೇ ಅವರ ತೆಂಗಿನ ತೋಟದಿಂದ 6-8 ಮರಗಳು ಕಡಲಿಗೆ ತುತ್ತಾದವು. ಈ ಪಾಟಿ ಕಡ್ಲುಗ್ ಹುಚ್ಚಿಡ್ದುದನ್ನ ನಾನು ಅಜ್ಜನ್ ಕಾಲದಿಂದಲೂ ಕಾಣೆ ಎಂದು ಕೋದಂಡ ಐತಾಳರು ಹೇಳುತ್ತಿದ್ದರು. ಮನೆಗೆ ಸೊಸೆ ಬಂದ ಸಂತೋಷ. ಆರತಿ ಅಕ್ಷತೆ ದಿವಸ ಮನೆಯಲ್ಲಿ 10 ಜನ ವೈದಿಕರು, ಗೃಹಸ್ಥರು ಬಂದು ನೆರೆದಿರುವ ಉತ್ಸಾಹ. ಇವೆರಡನ್ನು ಕಡಲಿನ ಹುಚ್ಚಾಟ ಕುಂದಿಸಬೇಕೇ? ವರ್ಷಕ್ಕೆ ಸುಮಾರು 1000 ತೆಂಗಿನಕಾಯಿಗಳನ್ನು ಕೊಡುವಷ್ಟು ಮರಗಳು ಆ ಒಂದೇ ದಿನ ಸಮುದ್ರರಾಯನಿಗೆ ಆಹುತಿಯಾದುವಂತೆ. ಈ ಯಾವತ್ತೂ ಹಿಂದಿನ ಕಥೆಗಳು ನಡೆದು ಈಗ ಹಲವು ವರ್ಷಗಳೇ ಸಂದಿವೆ. ಇವೆಲ್ಲ ಯಾವುದೋ ದಿನದ ಕಥೆಯೆಂಬಂತಾಗಿದೆ. ಅವಳ ಮದುವೆಯ ಸಮಯದ ನೆನಪಿಗೂ ಇಂದಿಗೂ ನಡುವೆ ಎಷ್ಟೊಂದು ಸಂಗತಿಗಳು ನಡೆದಿಲ್ಲ. 15 ವರ್ಷದ ದಾಂಪತ್ಯ ಜೀವನವನ್ನು ಅವಳು ನಡೆಸಿ ಬಂದುದು ಸುಮ್ಮನೆ ಏನು? ಪಾರ್ವತಿಗೆ ಲಗ್ನವಾದ 3 ವರ್ಷಗಳಲ್ಲಿ ಮುಪ್ಪಿನ ನಾರಾಯಣಮಯ್ಯರು ತೀರಿಕೊಂಡರು. ಅವಳ ತಾಯಿ ಮದುವೆ ಸಮಯದಲ್ಲಿ ಬದುಕಿರಲಿಲ್ಲ. ಅವಳ ಮದುವೆಯಾದ 5 ವರ್ಷ ಕಳೆಯುವಷ್ಟಕ್ಕೆ ಮಾವಂದಿರಾದ ಕೋದಂಡ ಐತಾಳರು ಗತಿಸಿಯಾಯಿತು. ಈಗ ಅವಳೇ ಮನೆಯ ಯಜಮಾನಿ. ಅವರ ಮನೆಯಲ್ಲಾರು ಎಂದರೆ 3 ಜನರಿದ್ದಾರೆ. ಒಂದು ಹೇಳಬಾರದ ಹೆಸರು ಗಂಡನದು. ಕೋದಂಡರಾಮ ಐತಾಳರ ಏಕಮಾತ್ರ ಪುತ್ರ ರಾಮ ಐತಾಳರು. ಇನ್ನೊಬ್ಬಳು ಐತಾಳರ ತಂಗಿ, ಚಿಕ್ಕಂದಿನಲ್ಲೇ ಗಂಡ ಸತ್ತು ನಿರ್ಗತಿಗಳಾದ ಸರಸ್ವತಿ. 3ನೆಯವಳು ಅವಳು.
ಈ ಮೂವರನ್ನು ಬಿಟ್ಟು ಮನೆಯಲ್ಲಿ ನರಹುಳುವೂ ಇರಲಿಲ್ಲ. ಪಾರ್ವತಿಗೆ ಮನೆಯಲ್ಲಿ ಹೇಗೆ ಸಮಯ ಹೋದಿತು ಎಂಬ ಚಿಂತೆಯಿಲ್ಲ. ಐತಾಳರು ಊರಿನ ಪೌರೋಹಿತ್ಯ ಕಟ್ಟಿಕೊಂಡು ಅಲೆಯುವವರು. ಅವರ ಹಗಲಿನ ಊಟಗಳೆಲ್ಲ ಪರಭಾರೆ. ಸಾಮಾನ್ಯವಾಗಿ ಹಾಗೆ. ಪೌರೋಹಿತ್ಯದ ಊಟ ಮುಗಿಸಿಕೊಂಡು ಸಂಜೆ 4 ಗಂಟೆ ಸುಮಾರಿಗೆ ಮನೆಗೆ ಬಂದು ಸೇರುತ್ತಾರೆ. ಬರುವಾಗ ಬರಿಗೈಯಿಂದ ಬರುವ ವಾಡಿಕೆಯಿಲ್ಲ. ಒಂದಿಷ್ಟು ಅಕ್ಕಿ, ಕಾಯಿ, ಏನಾದರೂ ಹಸ್ರುವಾಣಿ ತರುವ ನಿಯಮ. ಅದನ್ನು ತಂದಿರಿಸಿ ಒಂದು ಗಳಿಗೆ ಕಾಲ ಗೊರಕೆ ಹೊಡೆಯುತ್ತಾರೆ. ಆ ಬಳಿಕ ನಿದ್ದೆಯಿಂದೆದ್ದು ಊರಿನ ಪಾರುಪತ್ಯ ನಡೆಸಲು ಹೊರಟರೆಂದರೆ ತಿರುಗಿ ಮನೆಯನ್ನು ಸೇರುವಾಗ ರಾತ್ರಿ ಜಾವ ಹೊತ್ತು ಕಳೆಯುತ್ತದೆ. ಮಧ್ಯಾಹ್ನದ ಊಟ ಬಲವಾಗಿದ್ದರೆ ಹೊರಡುವಾಗಲೇ ಪಾರ್ವತಿ ಇವತ್ತು ಒಪ್ಪತ್ತು ಎಂದು ಹೋಗುತ್ತಾರೆ. ಸರಸ್ವತಿಗೆ ವೈದವ್ಯವಾದುದರಿಂದ ನಿತ್ಯ ಒಪ್ಪತ್ತೇ ನಿಯಮ. ರಾತ್ರಿಗೆ ಏನಾದರೂ ಇಷ್ಟು ಅವಲಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿ ತಿಂದರಾಯಿತು. ಅಂಥ ದಿನಗಳಲ್ಲಿ ಪಾರ್ವತಿಯ ಎಲ್ಲರಿಗೂ ಒಪ್ಪತ್ತಾದರೆ ನನಗೇನು ಸಂಭ್ರಮ ಎಂದು ಅಡುಗೆಯ ಗೋಜಿಗೆ ಹೋಗುವುದಿಲ್ಲ. ಕೆಲವು ಬಾರಿ ಮಧ್ಯಾಹ್ನದಲ್ಲಿ ಉಳಿದ ಅನ್ನಕ್ಕೆ ನೀರು ಸೇರಿಸಿ ನೀರನ್ನು ಅನ್ನ ಮಾಡಿಟ್ಟು ಸಂಜೆಯ ಲೆಕ್ಕಕ್ಕೆ ಸೇರಿಸುವುದೂ ಉಂಟು. ಅಂದು ಹೊತ್ತು ಬಯ್ಯಾಯಿತೆಂದರೆ ಪಾರ್ವತಮ್ಮ ಜಪಸರ ಹಿಡಿದು ಶಿವ ಶಿವ ರಾಮ್ ರಾಮ ಎಂದು ನುಡಿಯುತ್ತಾ ಕುಳಿತಲ್ಲೇ ನಿದ್ರೆ ಹೋಗುತ್ತಾಳೆ. ಐತಾಳರು ರಾತ್ರಿ ದಡಬಡ ಮಾಡಿ ಬಂದರೆ ಅವಳಿಗೆ ತಿಳಿಯುವುದೂ ಉಂಟು. ನಿದ್ರೆ ಕಣ್ಣಲ್ಲಿ ತಿಳಿಯದೆ ಇರುವುದೂ ಉಂಟು. ಅಲ್ಲದೆ ಎಷ್ಟೊತ್ತು ಬಂದ್ರಿ ಎಂದು ಮನೆಯವರನ್ನು ಕೇಳಿಯೂ ರೂಢಿಯಿಲ್ಲ. ಅವಳಿಗೆ ಜಪಕ್ಕೆ ಕುಳಿತಾಗಲೇ ತೂಕಡಿಕೆ. ಅಲ್ಲಿ ಒರಗಿದಲ್ಲೇ ಶಯನ. ಅವರ ನೆರೆಮನೆ ಶೂದ್ರರ ಮನೆ. ಅದರಿಂದ ಅವರ ಮಡಿಮೈಲಿಗೆಗೆ ತುಸು ತೊಂದರೆಯಾದರೂ ಅವರ ಕೋಳಿಗಳಿಗೊಂದೊಂದು ಉಪಕಾರವಾಗುತ್ತಿತ್ತು. ಬೆಳಗಿನ ಜಾವಕ್ಕೆ ಅವು ಕೂಗಿದೊಡನೆಯೇ ಇಬ್ಬರು ಎಚ್ಚೆತ್ತು ಮುಸುರೆಯನ್ನು ಹೊರಕ್ಕೆ ಹಾಕಿ ಗಸಗಸನೆ ತಿಕ್ಕುವರು. ಮುಸುರೆ ತಿಕ್ಕಿದ ಬಳಿಕ ಯಾವತ್ತೂ ಚಂಬು, ಚರಿಗೆ, ಪಂಚಪಾತ್ರೆಗಳಿಗೆ ಬೂದಿ ಹಾಕಬೇಕು. ಆಮೇಲೆ ಮನೆ ಓಡಗಿ ನೆಲಗುಡಿಸಿ ಆಯಿತೆಂದರೆ ಒಂದೆರಡು ಕ್ಷಣ ನಿಟ್ಟುಸಿರಿಗೆ ಅವಕಾಶವಾಗುತ್ತದೆ. ಅಷ್ಟಕ್ಕೆ ನೇಸರು ಬೀಳುತ್ತದೆ. ಹಟ್ಟಿಯಲ್ಲಿ ಕಟ್ಟಿದ ಒಣಕಲು ದನಗಳು ತಮಗೆ ಅಕ್ಕಚ್ಚು ಬರಲಿ ಎಂದು ರಾಗ ಮಾಡುತ್ತವೆ. ಮುಂದಿನ ದಿನ ಮಧ್ಯಾಹ್ನ ಹುಲ್ಲು ತೌಡು ಸೇರಿಸಿ ಮಾಡಿದ ಅಕ್ಕಚ್ಚು ಬಾಯಾರುಗಳನ್ನು ಅವುಗಳ ಮುಂದಿನ ಮರಿಗೆಗೆ ಸುರಿದು ಅವುಗಳ ಸೇವೆ ಮಾಡಿದರೆ ಅದಕ್ಕೆ ಪ್ರತಿಫಲವಾಗಿ ಕರೆಯಲು ಹೋದ ಪಾರ್ವತಿಯ ಚೆಂಬಿನಲ್ಲಿ ಅರ್ಧ ಸಿದ್ದೆ ಹಾಲನ್ನು ಒಂದು ದನ ಇಳುಗೆಯೇ ಇಳುಗುತ್ತದೆ. ಅಷ್ಟಾದರೂ ಹಾಲನ್ನು ಕೊಡುತ್ತದಲ್ಲ ಎಂಬ ಮರ್ಯಾದೆ ಆ ದನಕ್ಕಿದೆ. ಅದಿಲ್ಲದೆ ಹೋದರೆ ಮನೆಯ ದೇವರಿಗೆ ನೈವೇದ್ಯಕ್ಕೆ ಹಾಲು ವಜಾ. ದನದ ಹಾಲು ಕರೆದಾಯಿತೋ ಅದನ್ನು ಉಳಿದ ಒಂದೆರಡು ಸೊಟ್ಟಪಟ್ಟ ಮುದಿಗೊಡ್ಡುಗಳನ್ನು ಕರುವನ್ನು ಅರಾಲಿಗೆ ಮೇಯಲು ಅಟ್ಟಿದರಾಯಿತು. ಅವು ಹಟ್ಟಿಯನ್ನು ಬಿಟ್ಟ ಬೆನ್ನಿಗೇನೆ ಹಟ್ಟಿಯ ಸಗಣಿಯನ್ನು ಬಾಚಿ ಗೊಬ್ಬರದ ಗುಂಡಿಗೆ ಎಸೆದರೆ ಮನೆಯ ಬೆಳಗಿನ ರಗಳೆ ಮುಗಿದ ಹಾಗೆ. ಅನಂತರ ಯಾರು ಬರಲಿ ಬಾರದಿರಲಿ ಪಾರ್ವತಿ ಹೊಲಗೆಲಸಕ್ಕೆ ಹೊರಟಳು. ಹೊಲಗೆಲಸ ಎಲ್ಲ ಒಂದೇ. ಮಳೆಗಾಲದಲ್ಲಿ ಅದರ ರೀತಿ ಉಂಟು ಒಂದು, ಉಳಿದ ಸಮಯ ಬಗೆ ಬೇರೊಂದು. ಐತಾಳರಲ್ಲಿ ಉರಿಸುವ ಕಟ್ಟಿಗೆಗೆ ಪ್ರಾಣ ಸಂಕಟ. ಮನೆಯ ಸುತ್ತ ಅವರದೇ ಸ್ಥಳದಲ್ಲಿ ಬಿದ್ದ ಹೊನ್ನೆ ಎಲೆ, ಗೋವೆ ಎಲೆಗಳನ್ನು ಹೊತ್ತಿಗೆ ಮುಂಚೆಯೇ ಗುಡಿಸಿ ತರಬೇಕು. ಇಲ್ಲವಾದರೆ ಕಂಡವರು ಗುಡಿಸಿಕೊಂಡು ಹೋಗುತ್ತಾರೆ. ಆ ತರಗಲೆಯಿಂದಲೇ ಅಡುಗೆಯ ಒಲೆ, ಅಕ್ಕಚ್ಚಿನ ಒಲೆಗಳನ್ನು ಒಟ್ಟಿಯಾಗಬೇಕು. ಉಳಿದ ಸ್ವಲ್ಪವನ್ನು ಹಟ್ಟಿಯ ನೆಲದ ಮೇಲೆ ಚೆಲ್ಲಬೇಕು. ತರಗೆಲೆ ಇಲ್ಲದೆ ಗೊಬ್ಬರವಾದೀತೆ. ವರ್ಷದ ಹೊರಗೆಲಸಗಳಲ್ಲಿ ಈ ಕಟ್ಟಿಗೆಯ ಕೆಲಸ ಮುಖ್ಯ. ಮಳೆಗಾಲದ ಗೋಳು ಹೇಳತಿರದು. ಹಸಿ ಅಡರುಗಳನ್ನು, ಒದ್ದೆಯಾದ ತರಗೆಲೆಗಳನ್ನು ಉರಿಸಿ ಮನೆ ತುಂಬ ಹೊಗೆ, ಕಣ್ಣು ತುಂಬ ಉರಿ. ಈ ಹೊಗೆಯ ಕಾಟದಿಂದ ಪಾರ್ವತಮ್ಮನ ಕಣ್ಣು ಸದಾ ಕಿಸ್ಕಾರ ಹೂವೆ. ಅದಕ್ಕೆ ಮಲ್ಲಿಗೆಯ ಬಣ್ಣ ಬಂದುದೇ ಇಲ್ಲ. ಆದರೆ ಒಂದೊಂದು ವರ್ಷ ಮಳೆಗಾಲದಲ್ಲಿ ವರುಣದೇವರು ಉಳಿದರೆ 6 ತಿಂಗಳಿನ ಕಟ್ಟಿಗೆ ಒಂದೇ ತಿಂಗಳಲ್ಲಿ ಕೂಡಬಹುದು. ಆದರೆ ಪ್ರಯಾಸದ ಕೆಲಸ. ಊರಿನಲ್ಲಿ ಇವರೊಬ್ಬರೇ ಮನೆ ಮಾಡಿಕೊಂಡಿರುವುದಲ್ಲವಷ್ಟೆ.